ಇನ್ನು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಾಕಷ್ಟು ತಾರಕಕ್ಕೇರಿದೆ. ಬ್ಯಾಂಕ್ ಚುನಾವಣಾ ಕಣ ಈಗ ಸಾಕಷ್ಟು ರಂಗೇರ್ತಾ ಇದೆ. ಹುಕ್ಕೇರಿ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ರಮೇಶ್ ಕತ್ತಿ ನಡುವೆ ಒಂದು ನೇರ ಫೈಟ್ ನಡೀತಾ ಇದೆ. ಹುಕ್ಕೇರಿ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ರಮೇಶ್ ಕತ್ತಿ ಇದೊಂಥರ ಪ್ರತಿಷ್ಠೆಯ ಕಾಳಗ ಇದು. ಯಾದಗೂಡ ಗ್ರಾಮದಲ್ಲಿ ನಡೆದ ಪಿಕೆಪಿಎಸ್ ಸದಸ್ಯರ ಕೋರಂ ಸಭೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯಾದಗೂಡ ಗ್ರಾಮ ಒಟ್ಟು 11 ಸದಸ್ಯರ ಸಂಖ್ಯೆ ಹೊಂದಿರುವ ಯಾದಗೂಡ ಪಿಕೆಪಿಎಸ್ ಸತೀಶ್ ಜಾರಕಿಹೊಳಿ ಪರವಾಗಿ 6 ಸದಸ್ಯರ ಬೆಂಬಲ. ನೋಡಿ ಎಷ್ಟು ಒಂದು ಫೈಟ್ ನಡೀತಾ ಇದೆ ಅಂದರೆ ಡಿಸಿಸಿ ಬ್ಯಾಂಕ್ ಚುಕ್ಕಾಣಿ ಹಿಡಿಯಲಿಕ್ಕೆ ಎಷ್ಟು ಕಸರತ್ತು ನಡೀತಾ ಇದೆ ಅಂದರೆ ಇದರ ಬೆನಿಫಿಟ್ ಎಷ್ಟಿರ್ಬೋದು ಅರ್ಥ ಮಾಡ್ಕೊಳ್ಳಿ. 6 ಸದಸ್ಯರನ್ನ ಭದ್ರತೆಯಲ್ಲಿ ಈಗ ತೆಗೆದುಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ತಾಲೂಕಿನ ಯಾದಗೂಡ ಗ್ರಾಮ ಒಟ್ಟು 11 ಸದಸ್ಯರ ಸಂಖ್ಯೆಯನ್ನು ಹೊಂದಿದೆ ಪಿಕೆಪಿಎಸ್. ಇನ್ನು ಸತೀಶ್ ಜಾರಕಿಹೊಳಿ ಪರವಾಗಿ 6 ಸದಸ್ಯರ ಬೆಂಬಲ, ರಮೇಶ್ ಕತ್ತಿ ಪರವಾಗಿ 5 ಸದಸ್ಯರ ಬೆಂಬಲ ಈಗ ಸೂಚನೆ ಕೊಡಲಾಗಿದೆ. 6 ಸದಸ್ಯರನ್ನ ಭದ್ರತೆಯಲ್ಲಿ ಈಗ ಜಾರಕಿಹೊಳಿ ಕರೆತಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಕತ್ತಿ ಭದ್ರಕೋಟೆಯನ್ನ ಸತೀಶ್ ಜಾರಕಿಹೊಳಿ ಭೇದಿಸಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೊನ್ನೆ ಎಂಥ ಒಂದು ಇನ್ಸಿಡೆಂಟ್ ನಡೀತು ಅಂದರೆ ಗಂಡ ಸತೀಶ್ ಜಾರಕಿಹೊಳಿ ಪರವಾಗಿ, ಹೆಂಡತಿ ರಮೇಶ್ ಕತ್ತಿ ಪರವಾಗಿ. ಇಲ್ಲಿ ಸತೀಶ್ ಜಾರಕಿಹೊಳಿಗೆ ಯಾಕೆ ನೀನು ಸಪೋರ್ಟ್ ಮಾಡ್ತಿ ಅಂತ ಗಂಡನಿಗೆ ಪಬ್ಲಿಕ್ಕಲ್ಲೇ ಕೊರಳು ಪಟ್ಟಿ ಹಿಡಿದು ಎಳ್ಕೊಂಡು ಹೋಗಿದಂಥ ಇನ್ಸಿಡೆಂಟ್ ಎಲ್ಲ ನಡೆದ್ಬಿಡ್ತು. ಅಂದರೆ ಎಷ್ಟು ತಾರಕಕ್ಕೇರಿದೆ ಅಂದರೆ ಇದು ಒಂಥರ MP MLA ಚುನಾವಣೆ ಅದಕ್ಕಿಂತನೂ ಒಂಥರ ಹೈಪ್ ಪಡ್ಕೊಳ್ತಾ ಇದೆ ಇದು DCC ಬ್ಯಾಂಕ್ದು. ಹಾಗಾಗಿ ಹುಕ್ಕೇರಿ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ರಮೇಶ್ ಕತ್ತಿ ನಡುವೆ ಇದೊಂಥರ ನೇರ ಫೈಟ್ ಇದು. ಈ ನೇರ ಫೈಟಲ್ಲಿ ಅವರು ಒಂದಿಷ್ಟು ಬೆಂಬಲಿಗರು ಒಂದಿಷ್ಟು ಗಲಾಟೆ, ಘರ್ಷಣೆ, ಹೊಡೆದಾಟ, ಬಡದಾಟ ಎಲ್ಲವೂ ಕೂಡ ಮೊನ್ನೆಯಿಂದನೂ ಕೂಡ ನಡೀತಾನೆ ಇದೆ. ಹಾಗಾಗಿ ಇದು ಪ್ರತಿಷ್ಠೆಯ ಕಣದ ಜೊತೆಗೇ ಜಾರಕಿಹೊಳಿ ಕೈ ಮೇಲಾಗ್ತದಾ ಅಥವಾ ರಮೇಶ್ ಕತ್ತಿ ಕೈ ಮೇಲಾಗ್ತದಾ ಅನ್ನುವಂಥದ್ದು ಒಂದು ಸಾಕಷ್ಟು ಒಂದು ಕುತೂಹಲ ಕೂಡ ಇದ್ದೇ ಇದೆ. ಯಾಕಂದರೆ ನೋಡಿ, ಈ ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ ಆದಾಗೆಲ್ಲ ಈ ಥರ ಒಂದಿಷ್ಟು ಗಲಾಟೆ ಘರ್ಷಣೆಗಳು ಆಗ್ತಾ ಇರ್ತಾವಲ್ಲ, ಆ ಮಟ್ಟಕ್ಕೆ ಆಗ್ತಾ ಇದೆ ನೋಡಿ ಒಂದು DCC ಬ್ಯಾಂಕ್ ಚುನಾವಣೆದು.